ಮೇಡಮ್ ಏನ್ ಗಲಾಟೆ ಸರ್ ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನ ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರೋ ಅಂತ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದಾನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗ್ಲಿ, ಅವ್ರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನ. 2 ವರ್ಷ ಕಾದು ಮಾಡ್ಕೊಂಬಂದ್ರು. ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನ. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರ ತಲೆ ಬಾಗ್ಲೇಬೇಕು, ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದ್ರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕಬಹುದು ಎಲ್ರು. ಬಟ್ ಅವ್ರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ. ಆ ಮನೆಯಲ್ಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಾವಿರ್ತೀವಿ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವ ಅವರು ಹೇಳಿದ್ರು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗಿರ್ಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು, ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡ್ಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೆಯಲ್ಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ನಾನು ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹೇಳಿದೆ, ನಿಂದ ಹೆಂಗ್ ಮನೆ, ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಕ್ಕಿದೆ ಈ ಮನೇಲಿ ಇರೋದಕ್ಕೆ. ಸೊ ಅವ್ರಿಗೇನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಧಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆಗೆ ಏನ್ ರೈಟ್ಸ್ ಇದೆ ನನ್ನನ್ನ ಹೊರಗಡೆ ಹಾಕೋದಕ್ಕೆ? ಚಪ್ಪಲಿ ಎಲ್ಲ ತಗೊಂಡು ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ. ಫ್ಯಾಮಿಲಿ ಅಂದ್ರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ. ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡ್ಲಿ ಅಂತ ಟ್ರಿಗರ್ ಮಾಡೋದು, ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದ್ಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದ್ರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ತರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, ₹1 ಯಾರದು ಇಲ್ಲ ಸರ್, ನಮ್ಮ ಮಾವದು ದುಡ್ಡು. ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ. ಅದು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ. ಅದು ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ. ಅದು ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನ್ ಅಧಿಕಾರ ಇದೆ ಎಷ್ಟು ವರ್ಷದಿಂದ ಜೊತೆಲೇ ಇದ್ದೀರಾ ಸರ್? ಈ ಮನೆ ಗೃಹ ಪ್ರವೇಶ ಆಗಿ ಒಂದು 2.5 ವರ್ಷ ಆಗಿದೆ. 2.5 3 ಆಗಿರ್ಬೋದು ಸರ್. 2.5 ಅಲ್ವಾ, 2 ವರ್ಷ. ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್. ಆಕೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ 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 ವಿಷಯಕ್ಕೂ ಕಿರಿಕ್ ತೆಗೆಯೋದು. ಸಣ್ಣ ವಿಷಯಕ್ಕೆ. ಇದು ಹಿಂದೆ ಕೂಡ ನಾನು ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು, ನಾನು ಹೇಳಿದ್ನಲ್ವಾ ಸರ್ ಪ್ರೈವಸಿ ಅಂತ, ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವಾ. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ, ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರಲಿಲ್ಲ 1 ವೀಕು. ಬಂದು ನೋಡಿದಾಗ ನಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನು ಸರ್ ಇದು ಪ್ರೈವಸಿ ಇಲ್ವಾ? ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ?
ಮೇಡಮ್ ಅಂದ್ರೆ ಇದು ನಿಮ್ಮ ತಂದೆಯವ್ರ ವಿರುದ್ಧನೂ ಒಂದಷ್ಟು ಆರೋಪಗಳು ಮಾಡಿದ್ದಾರೆ. ಸರ್ ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆಯವರು ಅಟೆಂಪ್ಟ್ ಅಂತ ಒಂದು ದೊಡ್ಡ ಪದ ಸರ್ ಹೌದು ಸರ್. ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ತರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಅವರು ಆ ತರ ಮಾತಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ ಇಬ್ಬರು ಹೆಣ್ಮಕ್ಳು ಸರ್, ನಾವಿಬ್ಬರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು, ಈಕೆ ಕೈ ಮಾಡಿದ್ದಕ್ಕೆ ಬಂದ್ರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತೆ ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ, ಆತರ ಏನಾದ್ರು ಮಾತಾಡಿದ್ರೆ. ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು, ಮತ್ತೆ ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು. ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆ ಏನ್ ಸರ್, ಎಲ್ಲ ಸೂಳೆ ಕೆಲಸ ಮಾಡ್ಕೊಂಡ್ ಬರ್ತೀವ. ಸೂಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ಲೈಕ್ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದಾರೆ ಅಂತ ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ತರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ತರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವರೇ ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪರ್ಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ದೆಲ್ಲ ನೋಡಿ, ಇದು ತಾಳಿನೇ ಇಲ್ಲ, ಇದು ಕೆಳಗಡೆ ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ, ಚೈನ್ ಮಾತ್ರ ನನ್ನ ಕೊಡ್ಲಲ್ಲಿತ್ತು. ಆಕೆ ಶಿಪ್ಪುಲ್ಡಿಟ್ ಕೂದಲೆಲ್ಲ ಹಿಡ್ಕೊಂಡು ಎಲ್ಲಾಡಿ ಆ ಥರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು, ಪೊಲೀಸರು ಕೂಡ ಸರೌಂಡ್ ಆಗಿದ್ರು. ನೀವೇನಾದ್ರೂ ಬೇಕಿದ್ರೆ ಅವ್ರನ್ನೂ ಕೇಳಿ, ಪೊಲೀಸವರು ಇದ್ರು ಆ ಟೈಮಲ್ಲಿ. ಹೌದು ಸರ್, ನಿನ್ನೆ ಕಾವ್ಯಗೌಡ, ಸೋಮಶೇಖರ್ ಹಾಗೂ ಭವ್ಯಗೌಡ ಹೌದು. ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಸರ್. ನಿನ್ನೆ ಕೊಟ್ಟಿದ್ದೀವಿ ಸರ್, FIR ಮಾಡಿದ್ದೀವಿ ನಾವು, ನಿನ್ನೆ ನೈಟೇ ಮಾಡಿದ್ದೀವಿ. ಸರ್ ನಮ್ಮ ಮಾವವ್ರ ಹತ್ರ ನಾವು ಮಾತಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಸರ್ ಅವ್ರ ಮರ್ಯಾದೆಗೋಸ್ಕರನೇ ಇಷ್ಟು ದಿನಾನು ನಮ್ಮನ್ನ ತಡೆದು ನಿಲ್ಸ್ಕೊಂಡಿದ್ದು. ಬಟ್ ಈಗ ಈಕೆ ಮಾತಾಡ್ತಾ ಇರೋದು ನೋಡಿದ್ರೆ ಐ ಹ್ಯಾವ್ ಟು ಸ್ಪೀಕ್, ನಾನು ಮಾತಾಡ್ಲೇಬೇಕಾಗಿರೋ ಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಗೆ ಮೀಡಿಯಾಗೂ ಬರೋ ಇಂಟ್ರೆಸ್ಟ್ ಇರ್ಲಿಲ್ಲ, ಅಥವಾ ಇಲ್ಲಿ ಬರೋ ಇಂಟ್ರೆಸ್ಟು ಇರ್ಲಿಲ್ಲ. ವಿ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಬಟ್ ಅವ್ರು ನಮ್ಮ ತಂದೆಯವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಾವು ನಮ್ದು ಮಾತುಕತೆ ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡ್ಬಿಡ್ತೀನಿ ನಿನ್ನ, ಎತ್ಬಿಡ್ತೀನಿ ನಿನ್ನ. ಏನ್ ಸರ್ ಮಾತಿದೆಲ್ಲ? ನಮ್ಮಪ್ಪ ಹೇಳಿದ್ದಾರೆ, ಏನಾದ್ರೂ ಇದ್ರೆ ದೊಡ್ಡವರಿದ್ದಾರಪ್ಪ, ನಿಮ್ಮ ತಂದೆಯವ್ರ ಹತ್ರ ಮಾತಾಡಿ, ನಿಮ್ಮ ತಾಯಿ ಹತ್ರ ಮಾತಾಡಿ, ಏಯ್ ಬಾರೋ ಲೇ ಎತ್ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ. ಎಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ. ವರ್ಡ್ಸ್ ಹೇಳೋದಕ್ಕೂ ನಮಗೆ ಬರೋದಿಲ್ಲ ಸರ್. ನಾವು ಒಂದು ಒಳ್ಳೆ ಕುಟುಂಬದಿಂದ ಮದುವೆಯಾಗಿ ಬಂದಿರೋರು, ಒಳ್ಳೆ ಕಡೆನೇ ಬೆಳೆದು ಬಂದಿರೋದು. ಅವ್ರು ಈ ತೀರಿ ನಡೆಸ್ಕೊಳ್ಳೋದು ಸರಿ ಇಲ್ಲ ಸರ್. ಸರ್ ಪೊಲೀಸರು ಎಲ್ಲರೂ ಇದ್ದಾರೆ ಸರ್, ಸುತ್ತೂನು ಚಾಕು ಇಲ್ಲಿದೆ ಸರ್ ಅಲ್ಲೇ ಮಾಡೋದಕ್ಕೆ. ಪೊಲೀಸವರೇ ಇದಾರಲ್ಲ ಸರ್, ತುಂಬಾ ಜನ ಇದ್ದಾರೆ ಅಲ್ಲೆಲ್ಲ, ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಯಾರನ್ನ ಬೇಕಾದ್ರು ಕೇಳಿ. ಮೇಡಮ್ ಅವ್ರು ಹೇಳ್ತಾರೆ ಅತ್ತೆ ಮಾವಗೋಸ್ಕರ ನಾವು ಮನೇಲಿ ಇದ್ದೀವಿ, ತುಂಬಾ ಹಿಂಸೆ ಕೊಡ್ತಾರೆ ಅಂತ ಹೇಳಿ. ಅತ್ತೆ ಮಾವಗೋಸ್ಕರ ನಮ್ಮ ಅತ್ತೆ ಮಾವಗೋಸ್ಕರ ಮನೇಲಿ ಸಹಿಸ್ಕೊಂಡಿದೀವಿ. ಸರ್ ಎಲ್ಲರೂ ನಮ್ಮ ಅತ್ತೆ ಮಾವಗೋಸ್ಕರನೇ ಇರೋದು. ನಾವು ಕೂಡ ಇಷ್ಟೆಲ್ಲ ಸಹಿಸ್ಕೊಂತಾರ. ನಮ್ಮ ಅತ್ತೆ ಮಾವ ಒಂದು ಕುಟುಂಬವಾಗಿರ್ಬೇಕು. ಅವ್ರು ಕೂಡಿ ಬಂದವರು ಸರ್. ಅವರು ಡಿವೈಡ್ ಆಗಿದ್ದೇ ಕೆಲವು ವರ್ಷಗಳಿಂದ ಹಿಂದೆ ಅಷ್ಟೇ. ಸೊ ಈಗ ಅವರು ಅಷ್ಟೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಜೊತೆಲಿ ಇಟ್ಕೊಂಡು ಬೆಳಿಬೇಕು ಅಂತ ನಮ್ಮನ್ನೆಲ್ಲ ಒಟ್ಟಾಗಿಟ್ಕೊಂಡು ಏನೇ ಆದ್ರೂ ಸಹಿಸ್ಕೊಳ್ರಿ, ತಾಳ್ಮೆ ನಮಗೆ ಹೇಳ್ತಾರೆ. ಇನ್ನ ಅವ್ರಿಗೆ ಒಂದು ಮಾತು ಹೇಳಿಲ್ಲ ಸರ್. ನಮ್ಮ ಮಾವ ನಮಗೆ ಹೇಳೋದು, ನನಗೆ ಹೇಳ್ತಾರೆ, ನಿನಗೆ ಹೇಳ್ತೀನಮ್ಮ, ನಾನು ಇನ್ನೊಬ್ರಿಗೆ ಹೇಳಲ್ಲ, ನೀನು ಕೇಳ್ತೀಯ ಈ ಮಾತು ಅಂತ, ನಿನಗೆ ಹೇಳ್ತೀನಿ ಅಂತ ನಮಗೆ ಹೇಳಿದ್ದಾರೆ. ತಾಳ್ಮೆಯಿಂದ ಇರಮ್ಮ, ತಾಳ್ಮೆಯಿಂದ ಇರು. ಆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸರ್ ಅವ್ರು ನನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಊಟ ಮಾಡಬೇಕಾದ್ರೆ ಕುತ್ಕೊಂಡು ಟೇಬಲ್ ಹತ್ರ ಬಂದು ಪ್ಲೇಟ್ ಎಳೆದು ಇಷ್ಟು ಮಾಡ್ತಾರೆ ಅಂದರೆ ನನಗಿಲ್ವಾ ಸರ್ ಅಧಿಕಾರ ಮನೇಲಿ? ಅಲ್ಲ, ಇನ್ನೊಬ್ರು ಮನೇಲಿಲ್ಲ. ನಾವಿರೋದು ನಮ್ಮ ಮಾವನ ಮನೇಲಿ ನಾನಿದ್ದೀನಿ. ಇಲ್ಲ ಸರ್, ನಾವು ಕೊಟ್ಟಿದ್ದೀವಿ. ಸೊ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.